ಅಣ್ಣ ಎಲ್ರಿಗೂ ಬಾಳೆ ಎಲೆ ಇಟ್ಟು ಬಂದೀನಿ, ನೀ ಹೋಗಿ ನೀಡು. ಸರಿ ತಗೋ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾಕೆ ಎಲ್ಲರೂ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ? ಎಲ್ಲರೂ ಅಂದರೆ ಎಲ್ಲರೂ ಅಲ್ಲ, ಸ್ವಲ್ಪ ಜನ ಅಷ್ಟೇ. ನೀವು ಎಲ್ಲರೂ ವಿಡಿಯೋನ ನೋಡ್ತೀರಿ, ಹಾಗೆ ಹೋಗ್ತೀರಿ. ನೀವು ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಬೇಕು ತಾನೇ ನೀವು? ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ, ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ. ಪ್ಲೀಸ್ ಹಂಗೆ ಮಾಡಬೇಡ್ರಿ. ಯಾರ್ಯಾರು ತುಂಬಿದ ಮನೆ ಕತೆ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಕಾರ್ಟೂನ್ ಜಗತ್ತು ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಹೇಳಿದ್ದಕ್ಕೆ ನಾನು ಇವಾಗ ತುಂಬಿದ ಮನೆ ಕತೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಾನೆ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಪ್ಪ. ಹಾಗೆ ವಿಡಿಯೋ ಎಲ್ಲ ಹೇಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೀವೆಲ್ಲರೂ ಈ ಚಾನಲ್ಗೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಆದರೆ ನಾನು ನಿಮ್ಗೆ ಹೇಳ್ದಂಗೆ ಈ ಚಾನಲ್ಗೂ 2 ವಿಡಿಯೋ ಹಾಕ್ತೀನಿ. ಸರಿ ತಾನೇ? ನಿಮ್ಮ ಮೇಲಿದೆ, ನಾನು 2 ವಿಡಿಯೋ ಹಾಕಬೇಕು ಈ ಚಾನಲ್ಗೂ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಸರಿನಾ? ಬಾಯ್, ನಮಸ್ಕಾರ. ಅಲ್ಲ ರೀ ಅಳಿ ಅಂದ್ರೆ ನಮಗೆ ಕುಂದ್ರಿಸಿ ನೀವು ನೀಡಾಕುಂತೀರಲ್ರಿ. ನೀವು ಕುತ್ಕೋ ಬರ್ರಿ, ನಾವು ನೀಡ್ತೀವಂತ. ಹ್ಞೂ ಸಾಗರ್, ನೀನು ಚರಣ ನಿತಿನ್ ನೀವು ಕುತ್ಕೋ ಬರ್ರಿ, ನಾವು ನೀಡ್ತೀವಂತ. ಅತ್ತೆ ಅಕ್ಕ ನೀವಿಬ್ರು ಸುಮ್ಮನೆ ಇರಿ. ಅತ್ತೆ ನಿಮ್ಮ ಮನೆಗೆ ಹೋದಾಗಂತೂ ನೀವೇ ನೀಡ್ತೀರಿ, ಅಲ್ಲಂತೂ ನಮಗೆ ಏನು ನೀಡಕ್ಕೆ ಬಿಡೋದಿಲ್ಲ. ಆಮೇಲೆ ಅಲ್ಲಿ ಅಡುಗೆ ಮಾಡೋದಕ್ಕೂ ಎದಕ್ಕೂ ಬಿಡೋದಿಲ್ಲ. ಇಲ್ಲಾದರೂ ನಿಮ್ಗೆ ಅಡುಗೆ ಮಾಡಿ ಕೊಡೋಣ ಅಂದರೆ ಇಲ್ಲಿಗೂ ಊಟ ತೊಗೊಂಬಂದುಬಿಟ್ಟಿರಿ ನೀವು. ಇಲ್ಲೂ ನಮಗೆ ಮನೆಯಾಗ ಯಾರಿಗೂ ಅಡುಗೆ ಮಾಡೋಕ್ಕೆ ಬಿಡೋಂಗಿಲ್ಲ. ಅಟ್ಲೀಸ್ಟ್ ಊಟನೂ ನೀಡಲಿಲ್ಲ ಅಂದರೆ ಹೆಂಗೆ ಹೇಳ್ರಿ? ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿ ನೀವೆಲ್ಲರೂ ಕುತ್ಕೊಂಡು ಊಟ ಮಾಡಿರಿ. ಆಮೇಲೆ ಬೇಕಾದ್ರೆ ನಿಮ್ದೆಲ್ಲ ಊಟ ಆದಮೇಲೆ ನೀವು ನೀಡಂದ್ರೆ ಅಂತ ನಾನು ಚರಣ ನಿತಿನ ಕುತ್ಕೊಂಡು ಊಟ ಮಾಡ್ತೀವಂತ. ಅಲ್ಲ ಸಾಗರ್, ನಾನು ಬೇಕಾದ್ರೆ ಬರಲ್ಲ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ? ಅಯ್ಯೋ ಬಾವಾ ಬೇಡ, ನೀವು ಮೊದಲು ಊಟ ಮಾಡಿರಿ. ನೀವಿನ್ನೂ ನಮ್ಮ ಅತ್ತೆ ಮನೆಯಿಂದ ಊಟ ಮಾಡಿಲ್ಲಲ್ಲ, ಊಟ ಮಾಡಿ ನೋಡ್ರಿ ರುಚಿ ಹೆಂಗಿರತ್ತಂತಂದು ಕಳೆದು ಹೋಗ್ಬಿಡ್ತೀರಿ ನೋಡ್ರಿ ನೀವು. ಅಷ್ಟು ಮಸ್ತ್ ಅಡುಗೆ ಮಾಡ್ತಾರೆ ಅತ್ತೆಯವ್ರ ಮನೆಯಲ್ಲಿ. ನೀವು ತಿಂದು ನೋಡ್ರಿ, ಗೊತ್ತಾಗುತ್ತೆ. ನನಗೂ ಅದ ಕ್ಯೂರಿಯಾಸಿಟಿ ಐತಪ್ಪ. ಖುಷಿ ಅಂತೂ ದಿನ ಹೇಳ್ತಿರ್ತಾಳೆ, ನೇತ್ರ ಅವ್ರ ಮನೆಯಲ್ಲಿ ಅಡುಗೆ ಮಾತ್ರ ಮಸ್ತ್ ಮಾಡ್ತಾರಂತಂದು. ಇಲ್ಲೇ ನೇತ್ರನ ಕೈಯಿಂದ ತಿಂದಿದ್ದೀನಲ್ಲಪ್ಪ ನಾನು. ಮಸ್ತ್ ಮಾಡ್ತಾಳೆ ನೇತ್ರ ಮಾತ್ರ ಅಡುಗೆ. ಅದಕ್ಕೆ ನಾನು ಬೇಗ ಕುತ್ಕೊಂಡ್ಬಿಟ್ಟಿನಿ. ನನಗೂ ಬಾಸ್ನಿಗೆ ಯಾವಾಗ ಊಟ ಮಾಡ್ತೀನಪ್ಪ ಅನಿಸ್ಬಿಟ್ಟಿದೆ ನೋಡು. ಅಯ್ಯೋ ಅಳಿ ಅಂದ್ರೆ ರೊಟ್ಟಿ ಪಲ್ಯ ಚಟ್ನಿ ಗಿಟ್ನಿ ಎಲ್ಲ ಮಸ್ತ್ ಮಾಡ್ತಾರೆ ಲಕ್ಷ್ಮಕ್ಕವ್ರು. ತಿಂದು ನೋಡ್ರಿ, ಗೊತ್ತಾಗೈತೆ ನಿಮ್ಗೆ. ಸಾಗರ ಲಘು ಲಘುನ ಇಡಪ್ಪ, ನನಗೂ ರೊಟ್ಟಿ ನೋಡಿನ ಬಾಯಾಗ ನೀರು ಬರಾಕೊಂತೈತಿ ನೋಡು. ಸರಿ ಬಾವ. ಎಲ್ಲರೂ ಊಟ ಮಾಡ್ರಿ, ಹಂಗೆ ಕುತ್ಕೊಂಡಿರಲ್ಲ ಬಾವ, ಚಲೋ ಮಾಡ್ರಿ. ಸಾಗರ್ ಆಹಾ, ಬಾಳೆ ಎಲೆ ಊಟ ಮಾಡಿ ನಾನಂತೂ ಎಷ್ಟು ವರ್ಷ ಆಗಿತ್ತಾನೆ ನೋಡು. ಅಬ್ಬಾ ಏನು ಊಟ ಇದು! ಒಬ್ಬೊಬ್ಬೊಬ್ಬಬ್ಬ, ಇಷ್ಟೊಂದು ವೆರೈಟಿನಾ ಆಂಟಿ? ಇಷ್ಟೊಂದು ವೆರೈಟಿ ಅಡುಗೆ ತೊಗೊಂಡ್ಬಂದಿದ್ದೀರಾ ನೀವು? ಅಲ್ಲ ಆಂಟಿ, ಇಷ್ಟೊಂದು ಅಡುಗೆನ ನೀವು ಮನೆಯಲ್ಲಿನೇ ಮಾಡ್ಕೊಂಡು ಬಂದಿದ್ದೀರಾ? ಹೂನಪ್ಪ, ಮನ್ಯಾಗ ಮಾಡ್ಕೊಂಡು ಬಂದಿದ್ದೆ ನೋಡು. ಇಲ್ಲಿ ಇವರಿಗೆಲ್ಲ ಈ ಚಟ್ನಿ ರೊಟ್ಟಿ ಇವೆಲ್ಲ ಭಾಳ ಇಷ್ಟ ಅಲ್ಲಪ್ಪ. ಅದಕ್ಕೆ ಇಷ್ಟು ಅಡುಗೆನ ನಾವು ಮನ್ಯಾಗ ಮಾಡ್ತೀವಪ್ಪ, ಹೊರಗಡೆ ಎಲ್ಲೋ ತರ್ಸಂಗಿಲ್ಲ. ಅಳಿಯಂದ್ರೆ ಅವ್ರ ಮನ್ಯಾಗ ಇಷ್ಟೊಂದು ವೆರೈಟಿ ಅಡುಗೆ ಮಾಡ್ಕೊಂಬರ್ತಾರಂತನ. ನಮಗೆ ಭಾಳ ಇಷ್ಟ ಅವ್ರ ಮನೇನ ಅಡುಗೆ ಅಂದ್ರೆ. ಹ್ಞೂ ರೀ, ಇನ್ನೂ ವೆರೈಟಿ ಅಡುಗೆ ಮಾಡ್ತಾರೆ. ನೀವಿನ್ನೂ ಇದು ಫಸ್ಟ್ ಟೈಮ್ ಅಲ್ಲ, ಇಷ್ಟಕ್ಕೆ ಇಷ್ಟು ಗಾಬರಿ ಆದ್ರೆ ಹೆಂಗೆ? ನೋಡ್ತೀರಿ ಎಷ್ಟು ಮಸ್ತ್ ಅಡುಗೆ ಮಾಡ್ತಾರಂದ್ರೆ. ನಿಮ್ಮನ್ನೊಂದ್ಸಲ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿರ್ರಿ. ನೀವು ಅಲ್ಲಿ ಹೋದ್ರಂದ್ರೆ ಅವ್ರ ಮನೆ ನೋಡಿನ ಕಳೆದೋಗ್ಬಿಡ್ತೀರಿ, ಅಷ್ಟು ಮಸ್ತ್ ಐತಿ ಮನೆ. ಆಮೇಲೆ ಅವ್ರ ಊರು, ಅವ್ರ ಮನೆ ಊಟ ತಿಂದ್ರಂತೂ ನಿಮ್ಗೆ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗಲ್ಲ. ಹೌದ್ರಿ, ನೀವು ಒಂದ್ಸಲ ಬರ್ರಿ ನಮ್ಮ ಮನೆಗೆ. ನಮ್ಮ ಮನೆ ನೋಡೇ ಇಲ್ಲಲ್ಲ ನೀವು. ಅಯ್ಯೋ ಖಂಡಿತ ಬರ್ತೀನಿ ಆಂಟಿ. ಖುಷಿ ಅಂತೂ ದಿನಕ್ಕೂ 2 ಸಲ ಆದರೂ ಹೇಳ್ತಾನೆ ಇರ್ತಾಳೆ ನಿಮ್ಮ ಬಗ್ಗೆ. ನನಗೂ ನಿಮ್ಮ ಊರು ನೋಡಬೇಕು, ನಿಮ್ಮ ಮನೆ ನೋಡಬೇಕು ಅಂತ ಭಾಳ ಇಷ್ಟ. ಅಷ್ಟೇ ಅಲ್ಲ ರೀ, ಅವ್ರ ಮನೆಯಲ್ಲಿ ಮನೆ ತುಂಬ ಮಂದಿ ಇದ್ದಾರೆ ಗೊತ್ತಾ. ಒಂಥರ ತುಂಬ ಕುಟುಂಬ ಇದ್ದಂಗೆ ಇವ್ರ ಮನೆ. ತುಂಬ ಕುಟುಂಬ ಇದ್ದಂಗಲ್ಲ, ತುಂಬ ಕುಟುಂಬನೇ, ಮನೆ ತುಂಬ ಮಂದಿ. ಒಂಥರ ಅವ್ರ ಮನೆಯಲ್ಲಿ ದಿನ ಹಬ್ಬ ಇದ್ದಂಗೆ ಇರುತ್ತೆ ಮನೆ. ಹೌದನ್ರಿ ಆಂಟಿ? ಹ್ಞೂ ರೀ, ನಮ್ಮ ಮನ್ಯಾಗ ಮಂದಿ ಅಂತ ಭಾಳ ಮಂದಿ ರೀ. ನಮ್ಮ ಅತ್ತೆಯರಿಗೆ 5 ಜನ ಗಂಡ್ಮಕ್ಳು ರೀ. 5 ಜನ ಮತ್ತು ಅವ್ರ ಗಂಡ್ಮಕ್ಳು, ಅವ್ರ ಹೆಂಡ್ತಿಯರು ಒಂದು 5 ಜನ, ಆಮೇಲೆ ಅವ್ರ ಮಕ್ಕಳು, ಮತ್ತು ಅವ್ರ ಮೊಮ್ಮಕ್ಕಳು, ಹಿಂಗೆ ಮನ್ಯಾಗ ಭಾಳ ಮಂದಿ ಅದೇವು ನೋಡ್ರಿ ನಾವು. ಒಬ್ಬ ಅಷ್ಟೊಂದು ಮಂದಿ ಇದ್ದೀರಾ? ಹಂಗಂದ್ರೆ ಖಂಡಿತ ನಾನು ನಿಮ್ಮ ಮನೆಗೆ ಬರಲೇಬೇಕು. ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ನೋಡಲೇಬೇಕು, ಭೇಟಿ ಮಾಡಲೇಬೇಕು. ಅಯ್ಯೋ ಕರ್ಕೊಂಡು ಹೋಗ್ಕಿಂತವ್ರಿ. ನೇತ್ರಾಗ ಒಂದು ಸ್ವಲ್ಪ ಡಾಕ್ಟ್ರ್ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತಾರಲ್ಲ, ಅವಾಗ ನೇತ್ರಾನ ಕರ್ಕೊಂಡು ಆರಾಮಾಗಿ ಅವ್ರ ಮನೆಗೆ ಹೋಗಿ ಮನೆಯೆಲ್ಲ ನೋಡಿಕೊಂಡು 2 ದಿನ ಇದ್ದು ಬರೋಣಂತ. ಸರಿ ಖಂಡಿತ ಹಂಗೆ ಮಾಡಲೇಬೇಕಪ್ಪ. ಎಲ್ಲರೂ ಮಾತಾಡ್ತಾ ಇದ್ದೀರಲ್ಲ, ಹಾಗೆ ಊಟ ಚಾಲು ಮಾಡ್ರಿ. ಬಾಬಾ ನೀವು ಊಟ ಚಾಲು ಮಾಡ್ರಿ. ಹೇಗಿದೆ ಬಾಬಾ ಊಟ ಎಲ್ಲ? ಸಾಗರ ಅಡುಗೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ. ನೀವೆಲ್ಲ ಹೇಳಿದ್ದು 100ಕ್ಕೆ 100 ಮಾತು ಸತ್ಯ. ಅಡುಗೆ ಎಲ್ಲ ಎಷ್ಟು ಮಸ್ತ್ ಐತಂದ್ರೆ ನಾನು ಈ ಥರ ಊಟ ಮಾಡಿಲ್ಲ ನನ್ನ ಜೀವನದಲ್ಲಿನ. ಅಷ್ಟು ಮಸ್ತ್ ಇದೆ ಅಡುಗೆ ಮಾತ್ರ. ಅಪ್ಪಾ ಹ್ಞೂ ರೀ ಅಂದ್ರೆ ಅಡುಗೆ ಎಲ್ಲ ಮಸ್ತ್ ಐತಿ. ಅದಕ್ಕೆ ನಾನು ಆಫೀಸಲ್ಲಿ ಮೀಟಿಂಗ್ ಇದ್ರೂ ಮೀಟಿಂಗ್ ಬಿಟ್ಟು ಮನೆಗೆ ಊಟಕ್ಕೆ ಬಂದೀನಿ ರೀ. ಲಕ್ಷ್ಮಕರ
ಅಡುಗೆ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ಅಯ್ಯೋ ಬೀಗ್ರ, ನೀವು ಭಾಳ ಹೊಗಳಾಕ ಕುಂತ್ರಿ. ಏನಿಲ್ರಿ, ಮನ್ಯಾಗ ಎಲ್ಲರೂ ಹೆಂಗೆ ಅಡುಗೆ ಮಾಡ್ತಾರ ಹಂಗೆ ಮಾಡೈತ್ರಿ. ನಿಮ್ಮ ದೊಡ್ಡ ಗುಣ ರೀ ಅದು, ಅಷ್ಟು ಹೊಗಳೋದು. ಅಯ್ಯೋ ಆಂಟಿ, ನಾವು ಸುಳ್ಳು ಅಂತ ಹೊಗಳ್ತಾ ಇಲ್ಲ. ಅಡುಗೆ ಮಾತ್ರ ಎಷ್ಟು ಸಖತ್ತಾಗಿದೆ ಅಂದ್ರೆ ಅಪ್ಪ, ನಾ ಹೇಳ್ತಾ ಇದ್ದೀನಲ್ಲ, ನನ್ನ ಲೈಫಲ್ಲಿನೇ ಈ ಥರ ಊಟ ಮಾಡಿಲಾಗಿದೆ ನಾನು. ಅಷ್ಟು ಮಸ್ತಿದೆ ಆಂಟಿ, ನಿಜ. ನಾವು ಸುಳ್ಳೆ ಹೊಗಳ್ತಾನೆ ಇಲ್ಲ, ಅಡುಗೆನೇ ಅಷ್ಟು ಮಸ್ತಿದೆ. ಹ್ಞೂ ಲಕ್ಷ್ಮಕ್ಕ, ಅಡುಗೆ ಎಲ್ಲ ಮಸ್ತಾಗೈತೆ ನೋಡ್ರಿ. ಎಷ್ಟು ರುಚಿ. ಅವು ರೊಟ್ಟಿ ಎಲ್ಲ ಮಲ್ಲಿಗೆ ಹೂ ಇದ್ದಂಗೆ ಅದಾವ. ಚಟ್ನಿ ಪುಡಿ ಅಪ್ಪ ಎಲ್ಲನೂ ನೋಡ್ತಾ ಇದ್ರೇನ ಬಾಯಿ ನೀರು ಬರ್ತಾವೆ. ತಿನ್ನಾಕ ಕುಂತೀವಲ್ಲ, ನಾವ ಧನ್ಯರು, ಪುಣ್ಯವಂತರು. ನಿಜ ಅಂತೆ, ಅಡುಗೆ ಎಲ್ಲ ಎಷ್ಟು ಮಸ್ತಾಗಿದೆ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ ಆಂಟಿ ಈ ಸಲನೂ ಅಡುಗೆ. ಅದು ಏನು ನಿಮ್ಮ ಕೈಯಲ್ಲಿ ಚಮತ್ಕಾರ ಇದೆನೋ ಗೊತ್ತಿಲ್ಲಪ್ಪ. ಈ ಚಟ್ನಿ ಪುಡಿ ಎಲ್ಲ ಎಷ್ಟು ರುಚಿಯಾಗಿದೆ ಅಂದ್ರೆ ನೀವು ನಿಮ್ಮ ಮನೆಯಲ್ಲಿರೋರು ಎಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ನಮ್ಮ ಕಡೆಯಿಂದ. ಅಡುಗೆ ಎಲ್ಲ ಅಷ್ಟು ಮಸ್ತಾಗಿದೆ. ನಿಮ್ಗೆಲ್ರಿಗೂ ಅಡುಗೆ ಇಷ್ಟ ಆದ್ರೆ ಅಷ್ಟೇ ಸಾಕು ನೋಡ್ರಿ ನಮಗೆ. ನಾವು ಅಲ್ಲಿಂದ ಮಾಡ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯ್ತಂತ ಅನ್ಸುತ್ತೆ. ಅಯ್ಯೋ ನಿಜ ಬಿಡ್ರಿ, ಅಡುಗೆ ಎಲ್ಲ ಮಸ್ತಾಗೈತಿ ನಿಜ. ನಾನೇನಾದರೂ ಇವತ್ತು ಮಧ್ಯಾಹ್ನ ಊಟಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ನನ್ನಂಥ ದಡ್ಡನ ಯಾರು ಇರ್ತಾ ಇಲ್ಲಾಗಿದ್ರು. ಒಬ್ಬ ಖುಷಿ, ನಿಂಗೆ ಥ್ಯಾಂಕ್ಸ್ ಅಮ್ಮ. ಇಂಥ ಚಲೋ ಊಟಕ್ಕೆ ಮಧ್ಯಾಹ್ನ ಕರೆದಿಲ್ಲ, ಚಲೋ ಆಯ್ತು. ನಮ್ಮ ಮನೆಗೆ ಬಂದು ಊಟ ಮಾಡಿದಕ್ಕೂ ಹಬ್ಬ ಸಾರ್ಥಕ ಆಯ್ತು ಇವತ್ತು. ಗೊತ್ತಾಯ್ತಾ ನಾನು ಯಾಕೆ ಪದೇ ಪದೇ ಲಕ್ಷ್ಮಿ ಅತ್ತೆ ಬಗ್ಗೆ, ಆಮೇಲೆ ಪಂಚವತ್ತೆ ಅವ್ರ ಮನೆಯವ್ರ ಬಗ್ಗೆ ಎಲ್ಲ ಎದಕ್ಕೆ ಹೊಗಳ್ತಿದ್ದೆ ಊಟದ ವಿಷಯದಲ್ಲಿ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಬಿಡಮ್ಮ ಯಾಕನ್ನೋದು. ಹಬ್ಬ ಅಡುಗೆ ಎಲ್ಲ ಮಸ್ತಿದೆ. ನಾನು ಇವಾಗ ಏನೂ ಮಾತಾಡಲ್ಲ, ಸುಮ್ಮನೆ ಓಷ್ಟು ಊಟ ಮಾಡಿ ಬಾಳೆ ಎಲೆ ಮೇಲೆ ಏನೇನಿದೆ ಎಲ್ಲನೂ ಖಾಲಿ ಮಾಡಿಬಿಡ್ತೀನಿ. ಅಯ್ಯೋ ಬಾವ, ಆರಾಮಾಗಿ ಊಟ ಮಾಡಿರಿ. ಮತ್ತು ಏನಾದರೂ ಬೇಕಾದರೂ ಕೇಳಿ. ಅತ್ತೆಯವರಂತೂ ಊಟನ ನಮ್ಗೆ 2 ಹೊತ್ತು ಊಟ ಮಾಡಿ ಉಳಿಬೇಕು ಅಷ್ಟು ಊಟನ ಕಟ್ಕೊಂಡ್ಬಂದಿದ್ದಾರೆ. ನೀವೇನು ಸಂಕೋಚ ಪಡಬೇಡ್ರಿ, ಏನು ಬೇಕಂತ ಕೇಳ್ರಿ, ಎಲ್ಲನೂ ನೀಡ್ತೀವಿ ನಾವು. ಅಯ್ಯೋ ಸಾಗರ, ಇಂಥ ಊಟ ಸಿಕ್ಕಾಗ ಸಂಕೋಚ ಪಟ್ರೆ ನಮ್ಮಂಥ ದಡ್ರ ಯಾರೂ ಇಲ್ಲ. ನಾನಂತೂ ಏನೂ ಸಂಕೋಚ ಪಡೋದಿಲ್ಲ, ನನಗೇನು ಬೇಕು ಎಲ್ಲನೂ ಹೇಳ್ತೀನಿ ಅಂತ ತಗೋ. ಸರಿ ಬಾವ, ಎಲ್ಲರೂ ಊಟ ಮಾಡಿರಿ ಹಂಗಂದ್ರೆ. ನಂಗೆ ಗಾಳಿ ಅಂದ್ರೆ ನೇತ್ರವನ್ನು ಕರಿಬೇಕಾಗಿತ್ತು ಊಟಕ್ಕೆ. ಆಗಲೇ ಬರಲ್ಲ ಅಂದ್ಲು, ಈಗಾರ ಬರ್ತಾಳನ್ನ. ಅಯ್ಯೋ ಅತ್ತೆ, ಅದು ನೇತ್ರಾಗ ಈ ಅಡುಗೆದು ವಾಸನೆಗೆಲ್ಲ ಅವಳಿಗೆ ಒಂಥರ ವಾಮಿಟ್ ಬಂದಂಗೆ ಆಗ್ತಾಯಿದೆ ಅಂತೆ. ಅದಕ್ಕೋಸ್ಕರ ಅವಳು ಆಮೇಲೆ ಊಟ ಮಾಡ್ತೀನಿ ಅಂದ್ಲು. ಯಾಕಂದರೆ ಇವಾಗ ನಿಮ್ಮ ಜೊತೆ ಊಟ ಕುಂತ್ರೆ ಅವಳಿಗೆ ಹಂಗಾಗ್ಬಿಟ್ರೆ ಮತ್ತೆ ನಡಕ್ಕೆ ಎದ್ದು ಹೋಗ್ಬಿಡ್ತಾಳಲ್ಲ, ನಿಮಗೊಂಥರ ಅನ್ಸುತ್ತೆ ಅವಾಗ. ಅದಕ್ಕೆ ನೀವೆಲ್ಲರೂ ಆರಾಮಾಗಿ ಊಟ ಮಾಡಿ, ನಾ ಆಮೇಲೆ ಅವಳಿಗೆ ಊಟ ಮಾಡಿಸ್ತೀನಿ ಅಂತ ತಗೋರಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಅಯ್ಯೋ ಅತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಹೆಂಡತಿಗೆಲ್ಲ ತಾನೇ ಹೋಗಿ ಊಟ ಮಾಡಿಸ್ತಾನೆ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನಿಮ್ಮ ಮಗಳ ಬಗ್ಗೆ. ನಿಮ್ಮ ಮಳೆಯ ಚಂದನತೆಗೆ ನೋಡ್ಕೋತಾನೆ ನಿಮ್ಮ ಮಗಳನ್ನ. ಅಯ್ಯೋ ಖುಷಿ, ನಾವು ನಮ್ಮ ಮಗಳ ಬಗ್ಗೆ ಚಿಂತೆ ಮಾಡೋದ ಬಿಟ್ಬಿಟ್ಟಿವಪ್ಪ. ಯಾಕಂದ್ರೆ ಇಂಥ ಬಂಗಾರದಂಥ ಅಡಿಯ ಸಿಕ್ಕಾಗ ನಾವು ಯಾಕೆ ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ಬೇಕು? ಹಾಗೇನಿಲ್ಲ ರೀ, ಇವಾಗ ಆಕಿನೂ ಬಂದಿದ್ರೆ ಊಟ ಮಾಡ್ತಿರ್ಲಲ್ಲ ಅಂತ ಅಷ್ಟೇ ಕೇಳಿದೆ. ಸಾಗರ್ನ ಆಮೇಲೆ ಊಟ ಮಾಡಿಸ್ತಂತವ್ರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿ ಊಟ ಮಾಡಿರಿ. ಬಾವಾ, ನಿಮ್ಗೇನು ಬೇಕು? ದೊಡಮ್ಮ, ನಿಮ್ಗೇನು ತರಲಿ? ಏನು ಬೇಕು? ಇವಾಗ ಸದ್ಯಕ್ಕೆ ಏನೂ ಬೇಡಪ್ಪ, ಎಲ್ಲ ಇದೆ. ಆರಾಮಾಗಿ ಊಟ ಮಾಡ್ತೀವಿ ನಾವು, ಸ್ಲೋ ಆಗಿ. ಅಯ್ಯೋ ಡ್ಯಾಡಿ, ನೀವು ಆರಾಮಾಗಿ ಊಟ ಮಾಡಿರಿ, ಇಲ್ಲಿ ಏನೂ ಅರ್ಜೆಂಟ್ ಇಲ್ಲ. ಬಾವ ನೀವು ಅಷ್ಟೇ ಆರಾಮಾಗಿ ಊಟ ಮಾಡಿರಿ. ಅಂದಂಗೆ ಲಕ್ಷ್ಮಿ ಅತ್ತೆ, ಇದು ಅಂಬವತ್ತೆ ಹಾಗೆ ಸರಸ್ವತಿ ಅತ್ತೆ ಅವ್ರನ್ನೂ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಕರ್ಕೊಂಬರ್ಬೇಕಂತ ನಾನು ಅಂದ್ಕೊಂಡಿದ್ದೀವ. ನಮಗೂ ಅದ ಆಸೆ ಇತ್ತು, ಅವರಿಗೂ ಅದ ಆಸೆನೇ ಇತ್ತು ಬರ್ಬೇಕಂತನ. ಈಗ ಮನ್ಯಾಗ ಗಂಡ್ಮಕ್ಳು ಅದಾರಲ್ವ, ಮತ್ತು ಅವ್ರಿಗೆಲ್ಲ ಅಡುಗೆ ಮಾಡಿಕೊಡಾಕ ಹುಡುಗರೆಲ್ಲ ಅದಾವಲ್ಲ, ಅವರೆಲ್ಲ ಹಿಡ್ಕೊಳಕ ಮತ್ತು ಮನ್ಯಾಗ ಯಾರು ಒಬ್ಬರು ಇರಾಕ ಬೇಕಾಗುತ್ತೆ. ಅದಕ್ಕೋಸ್ಕರ ಅವರಿಬ್ಬರು ಅಲ್ಲೇ ಮನ್ಯಾಗ ಉಳ್ಕೊಂಡ್ರೆ ನಮ್ಮನ್ನು ಅಷ್ಟೇ ಕಳಿಸಿದ್ರು. ನೆಕ್ಸ್ಟ್ ಟೈಮ್ ನೀವೆಲ್ಲರೂ ಬರ್ರಿ ಅತ್ತೆ. ಈಗ ನಮ್ಮ ಮನ್ಯಾಗ ಪಲ್ಲವಿದು ಡಿಲೆವರಿ ವಾರದಾಗ ಐತವ. ಆಕಿದು ಡಿಲೆವರಿ ಆತಂದ್ರೆ ಎಲ್ಲರೂ ಮಾತಾಡ್ಸಕ್ಕೆ ಬರ್ತಾರಲ್ಲ, ಅವಾಗ ಇಲ್ಲಿಗೆ ಬಂದು ನೇತ್ರವನ್ನು ಮಾತಾಡಿಸಿ ನಿಮ್ಮನ್ನೆಲ್ಲ ಮಾತಾಡಿಸಿ ಹೋಗ್ತಾರ. ಹೌದಾ ರೀ, ಸರಿ ಬೀಗ್ರ. ನೆಕ್ಸ್ಟ್ ಟೈಮು ನೀವು ಬರೋ ಮುಂದೆ ನಮ್ಗೆ ಹೇಳ್ರಿ, ಊಟ ಏನು ಕಟ್ಕೊಂಬರ್ಬೇಡ್ರಿ. ನಾವು ನೀವೆಲ್ಲರೂ ಆರಾಮಾಗಿ ಬರ್ರಿ, ಇಲ್ಲೇ ಇರ್ರಿ, ನಾವೆಲ್ಲ ಅಡುಗೆ ಮಾಡ್ತೀವಿ. ನಮ್ಮ ಕೈಯಂದು ರುಚಿ ನೋಡ್ರಿ, ಆರಾಮಾಗಿ ಊಟ ಮಾಡಿ ಎಲ್ಲರೂ 2 ದಿನ ಇದ್ದ ಹೋಗ್ಬೇಕ್ರಿ ನೀವು. ಸರಿ ರೀ ಬೀಗ್ರ. ಯಾರಿಗೇನು ಬೇಕು ಅಂತ ಕೇಳ್ತಾನೆ ಇಲ್ಲಲ್ಲ, ಏನು ತರಬೇಕು? ಏನು ಬೇಡ ತಡೆಯಪ್ಪ, ಎಲ್ಲರೂ ಇಲ್ಲಿ ಮೇಲೆ ಊಟ ಹಂಗೈತಿ. ಆರಾಮಾಗಿ ನಿಧಾನವಾಗಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡಾಕುಂತಾರ. ನೀವು ಆರಾಮಾಗಿ ನೀವು ಕುತ್ಕೊಂಡ್ಬಿಟ್ರಿ ಸಾಲಕ್ಕೆ ಬೇಕಾದ್ರೆ. ಅಯ್ಯೋ ಬೇಡ ರೀ ಆಂಟಿ, ನೀವು ಊಟ ಮಾಡಿರಿ. ನಿಮ್ದೆಲ್ಲ ಊಟ ಮುಗಿದ್ಮೇಲೆ ನಾನು ಸಾಗರ್ ನಿತಿನ್ ಒಂದೇ ಕಡೆ ಕುತ್ಕೊಂಡು ನಾವೇ ಹಿಡ್ಕೊಂಡು ಆರಾಮಾಗಿ ಊಟ ಮಾಡ್ತೀವಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿ ಊಟ ಮಾಡಿರಿ ನೀವು. ಸರಿನಪ್ಪ ಹಂಗಂದ್ರೆ. ಏನು ಪಲ್ಯ ಹಬ್ಬ, ಅಷ್ಟು ರುಚಿ ಇದೆ ಅಂದ್ರೆ